ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆಯೊಂದಿಗೆ ಬಂದಿದ್ದೀನಿ. ಭಾನುವಾರ 24ನೇ ತಾರೀಕು 9:30 ಸುಮಾರಾಗಿದೆ. ಈ ವಾರ ವಿಶ್ಲೇಷಣೆಯೊಂದಿಗೆ ಬಂದಿದ್ದೀನಿ. ಮೇನ್ ಆಗಿ ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ನಿಮ್ಮ ಅಭಿಪ್ರಾಯಗಳು ತಿಳಿಸಿ. ಜೊತೆಗೆ ನಿಮ್ದು ಏನಾದರೂ ಸಂದೇಹಗಳನ್ನ ಮೇಲ್ ಮಾಡ್ಬೋದು, ಇಲ್ಲಾಂದರೆ ಅಲ್ಲೇ ವಾಟ್ಸಪ್ ಸಂಖ್ಯೆ ಕೊಡ್ತಾ ಇದ್ದೀನಿ, ಅದು ಸಹಿತ ಮಾಡ್ಬೋದು. ಅದಲ್ಲದೆ ನೀವು ಅಲ್ಲೇ ಕಾಮೆಂಟ್ಸ್ ಬಾಕ್ಸಲ್ಲಿ ಆ್ಯಡ್ ಮಾಡ್ಬೋದು. ಯೂಟ್ಯೂಬ್ ಚಾನಲಲ್ಲೇ ಕಾಮೆಂಟ್ಸ್ ಹಾಕಿದರೆ ಸಮಯ ಸಿಕ್ಕಾಗ ಖಂಡಿತವಾಗಿಯೂ ರಿಪ್ಲೈ ಮಾಡ್ತಾನೆ. ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ಡಿಸ್ಕ್ಲೈಮರ್ ಪಾರ್ಟ್ ಹೇಳಲೇಬೇಕು. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಏನೇ ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಫೈನಾನ್ಷಿಯಲ್ ಅಡ್ವೈಸರ್ನ ಹೆಲ್ಪ್ ತೊಗೊಂಡು, ಅದರಲ್ಲೂ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಯಾರಿದ್ದಾರೆ ಅವ್ರದ್ದು ಅಡ್ವೈಸ್ ತೊಗೊಂಡು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಮುಖ್ಯವಾಗಿ ನಿಮ್ಮದು ಹಾರ್ಡ್ ಅರ್ನ್ಡ್ ಮನಿ. ಸೊ ಮಾರ್ಕೆಟ್ ರಿಸ್ಕ್ನೆಲ್ಲ ಅನಲೈಸ್ ಮಾಡಿಕೊಂಡು ಯಾವುದೇ ಒಂದು ದೋಖಾ ಅಥವಾ ಏನೋ ಒಂದು ಪಾಂಜಿ ಸ್ಕ್ಯಾಮ್ಗಳಿಗೆಲ್ಲ ಸಿಕ್ಕಾಕೊಂಡೆ ಹುಷಾರಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ನಾನು ನಿಫ್ಟಿ ಬಗ್ಗೆ ಹೇಳಬೇಕಾಗಿದೆ. ನಿಫ್ಟಿ ನಾನು ಹೇಳ್ದಂಗೆ ಒಂದು ಸ್ವಲ್ಪ ರೆಸಿಸ್ಟೆನ್ಸಲ್ಲೇ ತಗೊಂಡು ಶುಕ್ರವಾರದ ದಿವಸ ಮೊನ್ನೆ ಒಂದು ಒಳ್ಳೆ ಏರಿಕೆ ಕಂಡಿದೆ. ಸೊ ಕೆಳಗೆ ಬಂದರೆ ಮತ್ತಷ್ಟು ಕೆಳಗೆ ಬರುತ್ತೆ ಅಂತ ಹೇಳಿದ್ದೆ ಕಳೆದ ಒಂದು 18ನೇ ತಾರೀಕು ಕಾಣ್ತಿರ್ಬೋದು ನಿಮ್ಗೆ ಇಲ್ಲಿ. ಸೊ ಮೇಲ್ ಹೋದಂಗಾಗಿ ಮತ್ತೆ ಕೆಳಗೆ ಬಂತದ್ದು. ಈ ಇದರಲ್ಲಿ ವಾರದಲ್ಲಿ 4 ದಿವಸ ವರ್ಕಿಂಗ್ ಇದ್ದಿದ್ದು. ಇವಾಗ 20ನೇ ತಾರೀಕು ಒಂದು ಮಹಾರಾಷ್ಟ್ರ ಎಲೆಕ್ಷನ್ ಇದ್ದಿದ್ದರಿಂದ ಅಲ್ಲಿ ರಜೆ ಇತ್ತು. ಸೊ ಇಲ್ಲಿ ಮೊದಲ 3 ದಿವಸ ಒಂದು ಬೇರಿಶ್ ಮಾರ್ಕೆಟ್ ಸಿಗ್ನಲ್ ಕೊಟ್ಟು ಹಾಗೆ ಹೋಯ್ತು. ಸೊ ಎಕ್ಸಾಕ್ಟಾಗಿ 50% ನಾನೇನು ಮಾರ್ಕ್ ಮಾಡಿದ್ದೆ ಲಾಸ್ಟ್ ಟೈಮು ಅಲ್ಲಿಗೆ ಹಿಟ್ ಆಗಿ ಮತ್ತೆ ಒಂದು ಇದಾಗಿದೆ. ಸೊ ಇಲ್ಲಿ ಮುಖ್ಯವಾಗಿ ಗ್ಯಾನ್ ಡೇಟ್ ಹೆಚ್ಚಿಂದೆಲ್ಲ ತೋರಿಸ್ಲಿಕ್ಕೆ ಹೋಗಲ್ಲ. ಗ್ಯಾನ್ ರಿವರ್ಸಲೆಲ್ಲ ಡೇಟ್ ನನ್ನ ಚಾನಲಲ್ಲಿ ಹೇಳ್ಕೊಂಡಿದ್ದೀನಿ. ವಾಟ್ಸಪ್ ಗ್ರೂಪ್ ನನ್ನ ಕಸ್ಟಮರ್ ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ರಿವರ್ಸಲ್ ಡೇಟ್ ಆಗಿದೆ ಅವತ್ತು. ಕಾರಣ ರಿವರ್ಸಲ್ ಒಂದಿರ್ಬೋದು. ಮುಖ್ಯವಾಗಿ ಅಲ್ಲಿ ಮಹಾರಾಷ್ಟ್ರ ಎಲೆಕ್ಷನ್ದು ಒಂದು ಎಕ್ಸಿಟ್ ಪೋಲ್ದು ಒಂದು ಸಪೋರ್ಟ್ ತೊಗೊಂತು. ಸೊ ಒಳ್ಳೆ ನಿಫ್ಟಿ ಒಂದು ಏರಿಕೆ ಕಂಡಿದೆ, ಸೆನ್ಸೆಕ್ಸ್ ಏರಿಕೆ ಕಂಡಿದೆ. ಸೊ ಇದೆಲ್ಲ ಒಂದು ಮೂಮೆಂಟ್ ಒಳ್ಳೇದಂತಿದೆ. ಇನ್ನೂ ಇಲ್ಲೊಂದು ಅಬ್ಸರ್ವೇಷನ್ ಅಂದರೆ ಎಕ್ಸಾಕ್ಟ್ ಪ್ರೀವಿಯಸ್ ನಮ್ಮದು ಆಗಸ್ಟಲ್ಲಿ ಒಂದು ಏನಿದೆ ಅದು ಸಪೋರ್ಟ್ ತೊಗೊಂಡಿದೆ, ಅಲ್ಲಿಗೆ ಕರೆಕ್ಟಾಗಿ ತೊಗೊಂಡಿದೆ ಇದು. ಸೊ ಅನ್ಲೆಸ್ ಇದೆಲ್ಲ ಕ್ರಾಸ್ ಆಗದೆ, ಅದು ಎಸ್ಪೆಷಲಿ 24,400 ಲೆವೆಲ್, ಈ ಲೆವೆಲ್ ಎಲ್ಲ ಕ್ರಾಸ್ ಆಗದೆ ನೆಕ್ಸ್ಟ್ ನಾನು ಬೇರಿಶ್ ಅಂತ ಹೇಳಲ್ಲ, ಮೀನ್ಸ್ ಬುಲ್ಲಿಶ್ ಅಂತ ಹೇಳಲ್ಲ ಖಂಡಿತವಾಗ್ಲು. ಅಲ್ಲಿ ತನಕ ಬೇರಿಶ್ ಮಾರ್ಕೆಟ್ ಅಂತಲೇ ಹೇಳ್ತೀನಿ ನಾನು. ಸೊ ಏನೇ ಒಂದು ಅಪ್ ಮೂಮೆಂಟ್ಸ್ ಹೋಗಿದ್ರು ಹಾಗೆ ಒಂದು ನೆಗೆಟಿವ್ ಸೈಡು ಹೋಗ್ಲಿಕ್ಕಿದೆ. ಎಕ್ಸಾಕ್ಟಾಗಿ 50% ಮೇಲ್ ಬಂದಿದೆ. ಫಿಬೊನಾಚಿ ನೋಡ್ಬೇಕಂದ್ರೆ 618, ಇದೆಲ್ಲ ಕ್ರಿಟಿಕಲ್. 618 ಏನಿದೆ ಈ ನಂಬರು ಪರ್ಸೆಂಟೇಜಲ್ಲಿ ಹೇಳೋವಂಥದ್ದು ಇದು. ಸೊ 24,000 ಆ ಲೆವೆಲ್ ಬರಬೇಕು. ಮೇಯ್ನಾಗಿ ಟಚ್ ಆಗಿದೆ ಅಲ್ಲಿ ತನಕ. ಅಲ್ಲಿ ಕ್ಲೋಸಿಂಗ್ ಬಂದ್ಬಿಟ್ಟು 23,907 ಸ್ಪಾಟ್ ಏನಿದೆ ನಿಫ್ಟಿ. ಸೊ ಇದನ್ನು ತೋರಿಸ್ಬಿಡ್ತೀನಿ, ಮಿಸ್ ಆಗಬಾರ್ದು ಅಂತ. ಅದು ಗ್ಯಾನ್ ಕೊಡಬೇಕಾಗುತ್ತೆ ನಾನು, ಯಾಕಂದರೆ ಸಪೋರ್ಟ್ ಮೇಯ್ನಾಗಿ ಹೇಳ್ಬೋದು ಇಲ್ಲಿಗೆ ಒಂದು ಬೇರಿಶ್ ಅಂತ ತೊಗೊಬೇಕು ಇಲ್ಲಿಂದ ಕೆಳಗೆ. ಯಾಕಂದರೆ ನಂದು ಪ್ರಿವಿಯಸ್ ಡೇ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿದಾಗ 23,360 ನಮ್ಮದು ಮೇಜರ್ ಸಪೋರ್ಟ್ ಅಂತ ಹೇಳ್ಬೋದು. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 23,946. ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,022, ಆಮೇಲೆ 200 ಲೆವೆಲು. ಸೊ ಮ್ಯಾಕ್ಸಿಮಮ್ ನಂದು ಏನಿದೆ ಇಲ್ಲಿ ಮಾರ್ಕ್ ಮಾಡ್ದಂಗೆ ನೆಕ್ಸ್ಟ್ ಇಲ್ಲಿ 75% ಇದ್ರದ್ದು, ಆಲ್ಮೋಸ್ಟ್ 75, ಇನ್ನೊಂದು ಸ್ವಲ್ಪ ಕಡಿಮೆ 786, ಇದು ಜಾಸ್ತಿ. ಸೊ 25,000 ಹೋಗೋ ತನಕ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. 25,000 ಮೇಲೆ ಕೆಳಗಡೆ ಒಂದು ಆಲ್ಮೋಸ್ಟ್ 22,900, ಅಥವಾ ಇನ್ನೂ ಕೆಳಗೆ ಬಂತು ಅಂದರೆ ವರ್ಸ್ಟ್ ಕೇಸು, ವೆರಿ ವೆರಿ ವರ್ಸ್ಟ್ ಕೇಸು ನನ್ನ ಎಕ್ಸ್ಪೆಕ್ಟೆಡ್ಡು ಇದ್ರ ನಡುವೆ ಇರುತ್ತೆ. 21,760 20,370 ಇದ್ರ ನಡುವೆ ಇರುತ್ತೆ. 21,300 ಲೆವೆಲೆಲ್ಲ ಇರ್ಬೋದು. ಸೊ ಹಾಗಾಗಿ ಒಂದು ಆ ಲೆವೆಲ್ಗೆಲ್ಲ ಸ್ವಲ್ಪ ನೋಡಿಕೊಂಡು ಇದು ಮಾಡಬೇಕಾಗತ್ತೆ.
ಸೊ ಬೇರಿಶ್ ಅಂತ ಹೇಳಿಲ್ಲ ನಾಳೆ ಒಂದು ಬುಲ್ಲಿಶ್ ಮೂಮೆಂಟ್ ಸಿಗ್ಬೋದು. ನೀವು ಎಸ್ ಜಿ ಎಸ್ ನಿಫ್ಟಿ ಏನಿದೆ, ಗಿಫ್ಟ್ ನಿಫ್ಟಿ, ಸೊ ಸ್ವಲ್ಪ ಪಾಸಿಟಿವ್ ಮೂವ್ಮೆಂಟ್ ತೋರಿಸ್ತಾ ಇದೆ. ಬಟ್ ಸ್ಟಿಲ್ ಏನಾಗುತ್ತೆ ಅಂದರೆ ಇಲ್ಲಿ ಜಾರ್ಖಂಡಲ್ಲಿ ಒಂದು ಸರ್ಕಾರ ರಚನೆ ಆಗಿಲ್ಲ ಬಿ ಜೆ ಪಿದು. ಸೊ ಮಹಾರಾಷ್ಟ್ರದಲ್ಲಿ ಒಂದು ಬಿಗ್ ಬಹುಮತ ಬಂದಿದೆ. ಅದು ಒಂದು ಸ್ವಲ್ಪ ಪಾಸಿಟಿವ್ ಇದ್ರೂ ಸಹಿತ ಪ್ರಾಫಿಟ್ ಬುಕ್ಕಿಂಗ್ ಎಲ್ಲ ಆಗ್ಬೋದು ನಾಳೆ ದಿವಸ. ಹಾಗಾಗಿ ಒಂದು ಈ ವೀಕಲ್ಲೆಲ್ಲ ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನೋಡಬೇಕಾಗುತ್ತೆ. ಒಂದು ಸೆಕೆಂಡ್ ನಿಫ್ಟಿ ಲೆವೆಲ್ಸ್ ತೋರಿಸ್ಬಿಡ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಅದನ್ನು ಹಾಕ್ಬಿಟ್ರೆ ನಿಮಗೂ ಕ್ಲಾರಿಟಿ ಸಿಗುತ್ತಾ. ಇಲ್ಲಿ ಕಾಣಿಸ್ಬೋದು ನಾನು ಚಾರ್ಟ್ ತೊಗೊಂಡಿರೋಲ್ಲಿ. ಇದು ನನ್ನ ಗ್ಯಾನ್ ಸೈಕಲ್ ಚಾರ್ಟ್ ಇದೆ ಆ್ಯಕ್ಚುಲಿ ಮೇನಾಗಿ. ಸೊ ನನ್ನ ಟ್ರೆಂಡ್ ಚೇಂಜ್ ಎಲ್ಲ ನಾನು ಇದರಲ್ಲೇ ಕಂಡುಹಿಡ್ಕೊತೀನಿ ಯೂಶ್ವಲಿ. ಸೊ ಮೊನ್ನೆ ಒಂದು ಟ್ರೆಂಡ್ ಚೇಂಜ್ ಬಂದಿತ್ತು, 24th ಅಂತ ತೋರಿಸಿತ್ತು, 23rd ಮೀನ್ಸ್ 22nd ಅಂತ ತೋರಿಸಿತ್ತು, 23rd ಆಗಿದೆ, 22nd ಫ್ರೈಡೆ. ಸೊ 23rd ವರ್ಕಿಂಗ್ ಇಲ್ಲ, ಸ್ಯಾಟರ್ಡೆ. ಸೊ 22nd ಆಗಿದೆ. ಸೊ ಆ ಚೇಂಜ್ ಎಲ್ಲ ತೊಗೊಂಡು ಇದು ಕ್ಯಾಲ್ಕುಲೇಟ್ ಎಲ್ಲ ಮಾಡ್ಕೊಂಡಿದೆ ಸದ್ಯಕ್ಕೆ. ಒಂದು ಏನಾಗಿದೆ ಅಂದರೆ ಈಗ ಹೈಯೆಸ್ಟ್ ಬಂದುಬಿಟ್ಟು ನಮ್ಮದು ನಿಫ್ಟಿ 21st ಏನಾಗಿದೆ, ಇಲ್ಲಿ ಲೋ ಡೇಟು ಹೋಗಿದೆ, ಅಲ್ಲಿಂದ ಒಂದು ಮೇಲ್ ಬಂದಿದೆ ಒಂದು ಸ್ವಲ್ಪ ಇಲ್ಲಿ. ಸೊ ಅದೆಲ್ಲ ಅಬ್ಸರ್ವ್ ಮಾಡಬೇಕು. ಸೊ ಟ್ರೆಂಡ್ ಸದ್ಯಕ್ಕೆ ಇಲ್ಲಿ ಚೇಂಜ್ ಇಲ್ಲ. ಲೋ ಡೇಟ್ ಈ ತಿಂಗಳದು ಆ್ಯಕ್ಚುಲಿ ಕರೆಂಟ್ ನವಂಬರ್ ಮಂತ್ ಅಂತ ತೊಗೊಂಡಿದ್ದೀನಿ. ಹಿಂದಿಂದೆಲ್ಲ ಡೇಟಾ ಇದೆ. ಸ್ಟಿಲ್ ನನ್ನ ಪ್ರಸ್ತುತ ಏನು ಈ ತಿಂಗಳದೇನಿದೆ ಆ ಡೇಟಾಗೆ ಮಾತ್ರ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈಸಿಯಾಗಿ ಒಂದು ಅರ್ಥ ಆಗಲಿ ಅಂತ. ಸೊ ಸದ್ಯಕ್ಕೆ ಒಂದು ಟ್ರೆಂಡ್ ಚೇಂಜ್ ಅಂದರೆ 22nd ಆಗೋಗಿದೆ ಇದು. ಮತ್ತು ನೆಕ್ಸ್ಟ್ ಈ ಮಂಗಳವಾರ ಮತ್ತು ಬುಧವಾರ ಏನಿದೆ ಸ್ವಲ್ಪ ಟ್ರೆಂಡ್ ಮೇಜರಾಗಿ ಚೇಂಜ್ ಆಗ್ಬೋದು. ಸೊ ನಾಳೆ ಫ್ಲ್ಯಾಟ್ ಕ್ಲೋಸ್ ಆದರೂ ನಾಡಿದಂತೂ ಒಂದು ಬೆರಿಶ್ ಸೈಡ್ ಹೋಗಲಿಕ್ಕೆ ಸಾಧ್ಯತೆ ಇದೆ, ನೋಡ್ಕೊಬೇಕಾದಲ್ಲ. ನಾನು ಬ್ಯಾಂಕ್ ನಿಫ್ಟಿಗೆ ಬಂದರೂ ಸಹಿತ ಹಾಗೆ ಒಂದು ಬ್ಯಾಂಕ್ ನಿಫ್ಟಿಲಿ ಒಂದು ಲೋ ಅಂತೂ ಹೋಗಿದೆ ಮೊನ್ನೆ. ಸೊ ಹಾಗಾಗಿ ಒಂದು ಮತ್ತಷ್ಟು ಒಂದು ಬ್ಯಾಂಕ್ ನಿಫ್ಟಿಗೆ ಇಲ್ಲಿ ಫಸ್ಟ್ ನೋಡ್ಬಿಡೋಣ. ಸೊ ನಾನು ಸದ್ಯಕ್ಕೆ ಇದನ್ನು ಹೈಡ್ ಮಾಡ್ತೀನಿ, ಕನ್ಫ್ಯೂಸ್ ಬೇಡ. ನಾನು ಏನೋ ವರ್ಕ್ ಮಾಡ್ತಾ ಇದ್ದೀನಿ. ಇದು ಇಂಡಿಕೇಟರ್ ನಾನು ಇನ್ನೂ ಫೈನಲ್ ಆಗಿಲ್ಲ ಇದು. ಸೊ ಒಂದೇನೋ ಒಂದು ಮಾಡ್ಕೊಂಡಿದ್ದೀನಿ, ಅದು ವರ್ಕ್ ಆಗಿಲ್ಲ ಸದ್ಯಕ್ಕೆ. ಲೋ ಟಚ್ ಆಗಿದೆ 21st ಏನಿದೆ, ಅಲ್ಲಿ ಸಪೋರ್ಟ್ ತೊಗೊಂಡಿದೆ, ಮಾರ್ಕ್ ಮಾಡಿದೆ ಲಾಸ್ಟ್ ಟೈಮು ಸಹಿತ. ಸೊ ಮತ್ತೆ ಅಲ್ಲಿ ರೀಟೆಸ್ಟ್ ಆಗಿ ಇಲ್ಲಿ ಲೈನ್ ಹಾಕ್ಕೊಂಡಂಗೆ ಹಿಂದಿಂದು ಎಲ್ಲ ಒಂದು ಕ್ಲೋಸರ್ದು ಇದು ಮೇಜರು ಇಲ್ಲಿ ಬಂದುಬಿಟ್ಟು 31st ಮೇ ಇರ್ಬೋದು. ಈ ಡೇಟ್ಸ್ಗಳು ಎಸ್ಪೆಷಲಿ 11th ಸೆಪ್ಟೆಂಬರು ಮತ್ತು ಇಲ್ಲಿ ರಿಪೀಟ್ ಆಗಿರೋ 10th ಅಕ್ಟೋಬರ್ ಸೇಮ್ ಇಲ್ಲಿ ರೀಟೆಸ್ಟ್ ಆಗ್ತಾ ಇದೆ ಒಂದಿಷ್ಟು. ಸೊ ಅಬೋವ್ ಒಂದು ಈ ಕ್ಯಾಂಡಲ್ ಏನಿದೆ, ಈ ಲೈನ್ ಎಸ್ಪೆಷಲಿ ಇದಕ್ಕೆ ಎಕ್ಸಾಕ್ಟ್ ನೋಡ್ಬೇಕಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದು ಕೋಆರ್ಡಿನೇಟ್ಸ್ ನೋಡಿದ್ರೆ 5860 870 ಲೆವೆಲ್ ಇದೆಲ್ಲ ಕ್ರಾಸ್ ಆಗಿದೆ. ಅದರಲ್ಲೂ ಎಸ್ಪೆಷಲಿ ಈ ಕ್ಯಾಂಡಲ್ ಮೇಲ್ ಕ್ಲೋಸ್ ಆಗಬೇಕು. ಸೊ ಇದು ಕೋಆರ್ಡಿನೇಟ್ಸ್ ಬಂದುಬಿಟ್ಟು 51,270 ಇದೆಲ್ಲ ಕ್ರಾಸ್ ಆಗದೆ ಏನೂ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಹುಷಾರಾಗಿರಿ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದುಬಿಟ್ಟು 51,494. ಸೊ ರೆಸಿಸ್ಟೆನ್ಸ್ಗಳಿದೆ. ನೆಕ್ಸ್ಟ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇಲ್ಲಿ ಬರುತ್ತೆ. ಸೊ ರೀಟೆಸ್ಟ್ ಆಗಿ ಮತ್ತೆ ವಾಪಸ್ ಹೋಗಿದೆ, ಇನ್ನೂ ಸ್ಟಿಲ್ ಬೇರೆ ಸೈಡೆಲ್ಲ ಇದೆ. ಇದು ಇಂಡಿಕೇಟ್ರಲ್ಲಿ ತೋರಿಸ್ತೀನಿ ಬೇಕಾದ್ರೆ, ಕನ್ಫ್ಯೂಸ್ ಆಗಲ್ಲ ಸ್ವಲ್ಪ. ಸೊ ಸೆಲ್ ಸೈಡು ನಾನು ಬೇರೆ ಸೈಡ್ ಇದೆ ಅಂತ ಹೇಳಿದೆ, ಅದಕ್ಕೆ ಸೊ ಸ್ವಲ್ಪ ನೋಡಿಕೊಂಡು ವರ್ಕ್ ಮಾಡಿ. ಸೊ ಟೈಮ್ ಬೀಯಿಂಗ್ ಮೊಮೆಂಟಾಗಿ ಈ ಮೊಮೆಂಟಲ್ಲಿ ಒಂದು ಬೈ ಬಂದಿದೆ ಒಂದು 5 minutes ಟೈಮ್ ಫ್ರೇಮಲ್ಲಿ. ಬಟ್ ಸ್ಟಿಲ್ ಗ್ಯಾನ್ ಎಲ್ಲ ಕಂಪೇರ್ ಮಾಡಿದ್ರೆ, ಗ್ಯಾನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಂದು ನಿನ್ನೆ ಅಷ್ಟೇ ಒಂದು 21st ಥರ್ಸ್ಡೇ ಒಂದು ಲೋ ಬಂದು ಅಲ್ಲಿಂದ ಹೈ ಹೋಗಿದೆ ಅಂಥದ್ದು. ಸೊ ರಿವರ್ಸಲ್ ಒಂದು 23rd ಇಲ್ಲಿ ಹೈಲೈಟ್ ಆಗ್ತಿದೆ. ಸೊ ನಾಳೆ ಒಂದು ಚೇಂಜಸ್ ಬರ್ಬೋದು, ಮತ್ತೆ ನೆಗೆಟಿವ್ ಸೈಡ್ ಹೋಗಲಿಕ್ಕೆ ಸಾಧ್ಯತೆ ಉಂಟು ಬ್ಯಾಂಕ್ ನಿಫ್ಟಿ ಎಸ್ಪೆಷಲಿ. ಸೊ ಒಂದು ಹುಷಾರಾಗಿ ಇದು ಮಾಡಿ. ಅದು ಇಲ್ಲಿ 22nd ರಿಪ್ಲಿಕೇಟ್ ಆಗ್ತಿದೆ, 23rd. ಸೊ ಈ ಥರದ್ದೆಲ್ಲ ಒಂದು ರಿಪ್ಲಿಕೇಟ್ ಆಗ್ತಿರೋದ್ರಿಂದ ಮೆಗಾ ಡೇಟ್ ಅಂತ ಹೇಳ್ತಾರೆ ಕೆಲವರು. ಸೊ ಅದನ್ನು ಸೊ ಬಿಗ್ ಮೂಮೆಂಟ್ ನೆಗೆಟಿವ್ ಸೈಡ್ ಆದರೂ ಇರ್ಬೋದು, ಪಾಸಿಟಿವ್ ಇದ್ದರೂ ಇರ್ಬೋದು. ಟ್ರೆಂಡ್ ಡಸಂಟ್ ಮೀನ್ ಒಂದೇ ಡೈರೆಕ್ಷನ್. ಹಿಂದಿನ ದಿವಸ ಒಂದು ನೆಗೆಟಿವ್ ಇತ್ತು, ಈ ದಿವಸ ಒಂದು ಪಾಸಿಟಿವ್ ಹೋಗುತ್ತೆ, ಅಥವಾ ಹಿಂದಿನ ದಿವಸ ಒಂದು ಪಾಸಿಟಿವ್ ಇತ್ತು, ಇವತ್ತು ನೆಗೆಟಿವ್ ಹೋಗುತ್ತೆ ಅಂತ ಆ ಥರ ಅಂದ್ಕೊಂಬಿಡಿ. ಸೊ ಟ್ರೆಂಡ್ ಚೇಂಜ್ ಇವತ್ತು ನಾಳೆ ಬಂದರೆ
ಬಿಗ್ ಮೂಮೆಂಟ್ ಅಂತೂ ಇರುತ್ತೆ. ಅದು ಪಾಸಿಟಿವ್ ಆದರೂ ಇರಲಿ, ನೆಗೆಟಿವ್ ಆಗಲಿ, ಇರೆಸ್ಪೆಕ್ಟಿವ್ ಆಗದಟ್ಟು ನೀವು ನೋಡಬೇಕು. ರೆಸಿಸ್ಟೆನ್ಸ್ ಲೆವೆಲ್ಲು, ಸಪೋರ್ಟ್ ಲೆವೆಲ್ ನೋಡ್ಕೊಳೋದಾದ್ರೆ ನಿಫ್ಟಿಗೆ ಒಂದು ಈ ಝೂಮ್ ಔಟ್ ಮಾಡ್ತಾ ಇದ್ದೀನಿ, ನೀವು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ವ್ಯಾಲ್ಯೂಸ್ಗಳು. ತೀರಾ ಒಂದು ಕನ್ಫ್ಯೂಸ್ ಆಗಬಾರ್ದು. ಹಾಗಾಗಿ ಒಂದು ಈ ಈ ಅಬೋ ಬೇರಿಸ್ ಬುಲಿಶ್ ಸೈಡ್ಗೆ ಹೋಗ್ಬೇಕಂದ್ರೆ ಇದ್ರದ್ದು ಮೇಲೆಲ್ಲ ಹೋಗಬೇಕು, ಅಲ್ಲಿ ತನಕ ನೆಗೆಟಿವ್. ಇವನ್ ನೀವು ಬೇರೆ ಸ್ಟ್ರಾಟಜಿ ಹಾಕ್ಕೊಂಡು ವರ್ಕ್ ಮಾಡಿದ್ರು ಓಕೆ. ಮಾರ್ಕ್ ದ ಹೈ ಆ್ಯಂಡ್ ಲೋ ಆಯ್ತಲ್ಲ, ಕ್ಯಾಂಡಲ್ದೆಲ್ಲ ನೋಡಿಕೊಂಡು ಆ ಡೈರೆಕ್ಷನಲ್ಲಿ ತೊಗೊಳೋದು, ಅದೆಲ್ಲ ಒಂದು ಅಭ್ಯಾಸ ಇದೆ. ಸೊ ಅದನ್ನು ನೋಡ್ಕೊಂಡಾದ್ರೂ ಮಾಡ್ಬೋದು. ಒಂದು ನಿಫ್ಟಿದು ಇದಾದರೆ, ಬ್ಯಾಂಕ್ ನಿಫ್ಟಿದು ಸಹಿತ ನೋಡೋದಾದರೆ, ಸಾರಿ ಇದು ಬ್ಯಾಂಕ್ ನಿಫ್ಟಿದಿತ್ತು. ನಿಫ್ಟಿದು ಫಸ್ಟ್ ನೋಡ್ಕೊಂಬಿಡಿ, ರೆಸಿಸ್ಟೆನ್ಸ್ ಸಪೋರ್ಟ್. ಸ್ಕ್ರಾಲ್ ಮಾಡ್ತಾ ಇದ್ದೀನಿ ನಿಧಾನಕ್ಕೆ. ಸೊ ನೀವು ವಿಡಿಯೋ ಪಾಸ್ ಮಾಡ್ಕೊಂಡಾದರೂ ರೆಕಾರ್ಡ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಏನಾದರೂ ಮಾಡಿ. ಸೊ ಇದು ಈ ರೇಂಜ್ ಇದು ಮಾಡಿ, ಇದನ್ನು ಎರಡು ಫಾಲೋ ಮಾಡಿದ್ರು ಓಕೆ. ಆಲ್ಮೋಸ್ಟ್ ಸಿಮಿಲರ್ ಇದಿರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ಫೈನ್ ಇದಿರುತ್ತೆ ಇದರಲ್ಲಿ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ತೋರಿಸಿದಂಗೆ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡೋಣ. ನಿಮಗೆ ಈ ಥರ ಒಂದು ಬೈ ಅಬೋನೆಲ್ಲ ಹಾಕ್ಕೊಂಡು ಇದಾದರೂ ಒಂದು ವರ್ಕ್ ಮಾಡಿ. ಸ್ಟಾಪ್ ಲಾಸ್ ಅಂತೂ ಇರಲೇಬೇಕು. ಸೊ ಯಾವ ಡೈರೆಕ್ಷನ್ ಹೋಗುತ್ತೆ ಅದನ್ನು ನೋಡ್ಕೊಳ್ಳಿ. ಮೇಯ್ನಾಗಿ ನಾನು ಹೇಳ್ದಂಗೆ ಇದು ಕ್ಯಾಂಡಲ್ ಎಲ್ಲ ಕ್ಲೋಸ್ ಆಗಬೇಕು ಕಂಪ್ಲೀಟಾಗಿ, ಅಲ್ಲಿ ತನಕ ಒಂದು ಬೇರಿಶ್ ಅಂತಲೇ ಮಾರ್ಕೆಟ್ ಕನ್ಸಿಡರ್ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಹುಷಾರಾಗಿ ಇನ್ವೆಸ್ಟ್ ಮಾಡಿ, ಒಂದೇ ಸಲ ಪಂಪ್ ಮಾಡಿಬಿಡಿ. ಸೊ ಮೇಯ್ನಾಗಿ ಒಂದೊಂದು ನೋಡಬೇಕಂದ್ರೆ IPO ಈ ವೀಕೆಂಡ್ ಯಾವುದಿದೆ ಅಂತ. ನಾನು NTPC ಗ್ರೀನ್ ಹಾಕಿರಲಿಲ್ಲ, ಯಾಕಂದರೆ ಇಲ್ಲಿ ತೋರಿಸ್ದಂಗೆ ಒಂದು GMP ತುಂಬ ಕಡಿಮೆ ಇತ್ತು. ಲಿಸ್ಟಿಂಗ್ ಸ್ವಲ್ಪ ಒಂದು ಜಾಸ್ತಿ ಬರ್ಬೋದು, ಒಂದು 10-15% ಬರ್ಬೋದು. ಸ್ಟಿಲ್ ಡೌನ್ ಬಂದಾಗ ಇದು ಖರೀದಿ ಮಾಡ್ಬೋದು ಮುಂದಿನ ದಿನಗಳು. ಎನ್ವೈರೋ ಇನ್ಫ್ರಾ 30% ಅಂತ ಕಾಣಿಸ್ತಿದೆ. ಸೊ ಲಾಸ್ಟ್ ದಿವಸ ಒಂದು ನೋಡಿಕೊಂಡು ಇನ್ವೆಸ್ಟ್ ಮಾಡಿ ಇದ್ರ ಮೇಲೆ. ಇನ್ನು NSE SMEಗಳಿದೆ, ಇದೊಂದಿದೆ, ಎಸ್ಪೆಷಲಿ C2C ಅಡ್ವಾನ್ಸ್ ಸಿಸ್ಟಮು. ಸೊ ನಾನು ಸಜೆಷನ್ ಅಂತಲ್ಲ, ಸೊ ಗುಡ್ ಒಂದು GMP ಇರೋದ್ರಿಂದ ಒಂದು ಟ್ರೈ ಮಾಡ್ಬೋದು. ಇಲ್ಲಿ ಲಿಸ್ಟಿಂಗ್ ಏನೋ ಒಂದು ಸಿಗ್ಬೋದು ಇದರಲ್ಲಿ. ಬಟ್ ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ಅಲಾಟ್ಮೆಂಟ್ ಸ್ವಲ್ಪ ಇಶ್ಯೂಗಳು ಸಿಗದೇ ಇರ್ಬೋದು. ಸೊ ಅದೆಲ್ಲ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಕಮಿಂಗ್ ಟು ಮೊನ್ನೆದು ಇದೆಲ್ಲ ನೋಡ್ಕೊಳಕ್ಕೆ BTSC ಒಂದು ನೋಡೋಕ್ಕೆ ಇದು ಮಾಡಿದ್ದು. ಸೊ ಇಲ್ಲಿ ಪ್ರಾಜ್ ಇಂಡಸ್ಟ್ರಿ ಬಂದಿದೆ. ಪ್ರಾಜ್ ಆಲ್ರೆಡಿ ಒಂದು 15% ಎಲ್ಲ ಹೋಗಿದೆ. ಸೊ ಈ ಒಂದು ಮೀನ್ಸ್ Paytm ಇರ್ಬೋದು, ಇನ್ಫೋ ಎಜ್, ವಿಜಯ ಡಯಾಗ್ನೋಸಿಸ್, ಲಾರಸ್ ಲ್ಯಾಬ್, CCL, KFIN, NLC. ಸೊ ಇದ್ರ ಮೇಲೆ ನೋಡ್ಬೋದು ಕೃಷ್ಣ. ಸೊ ಇದರಲ್ಲೆಲ್ಲ ಒಂದು ಸ್ವಲ್ಪ ಮೂಮೆಂಟ್ ಇರ್ಬೋದು. ಒಂದು 5-6 ನೋಡಿ, ಎಲ್ಲಾನು ನೋಡಬೇಕು ಅಂತಲ್ಲ, ಫಸ್ಟ್ 2, 3, 4, 5 ಈ ಥರದ್ದು ನೋಡಿಕೊಂಡ್ರು ಸಾಕು. ಸೊ ಒಂದು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಶಾರ್ಟ್ ಟರ್ಮ್ಗೆ. ಸೊ KFIN ಎಲ್ಲ ಒಂದು ಮತ್ತೆ ಅದೇ ಲೆವೆಲ್ಗೆ ಬರ್ತಾ ಇದೆ, ಹಿಂದಿನ ಒಂದು ಬ್ರೇಕ್ಔಟ್ ಲೆವೆಲ್ಲು. ಸೊ ಬೈ ಅಬೋ ಅಂತೆಲ್ಲ ಹೇಳಿದೆ ಲಾಸ್ಟ್ ಟೈಮು. ಸೊ ಮತ್ತಷ್ಟು ಮೇಲೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು ಆಮೇಲೆ. ಸೊ ನೋಡಿಕೊಂಡು ಈ ಪ್ಯಾಟರ್ನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಒಂದು ಅಪ್ ಟ್ರೆಂಡ್ ಅಂತೂ ಇದೆ, ನೋಡಿಕೊಂಡು ಇನ್ವೆಸ್ಟ್ ಮಾಡಿ. ಇದು ಮೇಯ್ನಾಗಿ ಅದು 4 ಇದು ಮಾಡಿ. ಮತ್ತು ಇನ್ನು ಮ್ಯೂಚುವಲ್ ಫಂಡ್ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇದು ಕಂಪ್ಲೀಟಾಗಿ ಒಂದು ಇದಾದ್ಮೇಲೆ, ಒಂದು ನನ್ನ ಇಂಡಿಕೇಟರ್ ಪಕ್ಕ ಆದಮೇಲೆ ಪಬ್ಲಿಷ್ ಮಾಡ್ತೀನಿ ನಾನು. ಇನ್ನೂ ಪಕ್ಕ ಆಗಿಲ್ಲ ಇದು. ಸೊ ವರ್ಕ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ. ಸೊ ಅದೆಲ್ಲ ವರ್ಕ್ ಮಾಡಿದ್ಮೇಲೆ ಒಂದು ತಿಳಿಸ್ತೀನಿ. ಸೊ ಸದ್ಯಕ್ಕಂತೂ ಬೈ ಸಿಗ್ನಲ್ ಕಾಣಿಸ್ತಿದೆ, ಬಟ್ ಹುಷಾರಾಗಿ ಇನ್ವೆಸ್ಟ್ ಮಾಡಿ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ದಿನಗಳಲ್ಲಿ ಮತ್ತೊಂದು ವೀಡಿಯೋದಲ್ಲಿ. ಏನಾದರೂ ಸಂದೇಹ ಸಲಹೆ ಏನಾದರೂ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ, ವಾಟ್ಸಪ್ ಸಂಖ್ಯೆ ಕಾಣಿಸ್ತಿದೆ, ಸ್ಕ್ರೋಲ್ ಆಗ್ತಿದೆ ಅಲ್ಲಿ. ಆಮೇಲಾಗಿ ಕಮೆಂಟ್ ಬಾಕ್ಸಲ್ಲೂ ನೀವು ಆ್ಯಡ್ ಮಾಡ್ಬೋದು. ಏನಾದರೂ ಶೇರ್ ಮಾರ್ಕೆಟ್ ಸಣ್ಣ ಪುಟ್ಟ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ. ನನಗೆ ಮಲ್ಟಿಪ್ಯಾಕರ್ ಕೊಡಿ, ಯಾವುದಾದ್ರು ಪೆನ್ನಿ ಸ್ಟಾಕ್ಸ್ಗಳಿದ್ರೆ ಕೊಡಿ, ದಯವಿಟ್ಟು ಆ ಥರದ್ದೆಲ್ಲ ಬರಬೇಡಿ. ನಾನು ಸಜೆಸ್ಟ್ ಮಾಡೋಂಗೂ ಇಲ್ಲ. ಫಸ್ಟ್ ಆಫ್ ಆಲ್ ಮೇಲಾಗಿ ಅದೆಲ್ಲ ಒಂದು ಲಕ್ ಮೇಲೆ ಡಿಪೆಂಡು. ಮೇಲಾಗಿ ಒಂದು
ಮೊಮೆಂಟಮ್ ಇರುತ್ತೆ. ಕೆಲವು ಸಲ ನಾವು ಬೈ ಮಾಡಿಬಿಡ್ತೀವಿ, ಕೆಲವು ಸಲ ಸೆಲ್ ಆಗಲ್ಲ ಅಂಥ ಸ್ಟಾಕ್ಸ್‌ಗಳು. ಅಂಥದ್ದೆಲ್ಲ ಸಿಕ್ಕಾಕೊಂಬೇಡಿ. ಹಾಗಾಗಿ ಒಂದು ವಾಲ್ಯೂಮ್ ಚೆನ್ನಾಗಿರೋದು ನೋಡಿಕೊಂಡು, ಫಂಡಮೆಂಟಲಿಸಮ್ ವೆರಿ ವೆರಿ ಸ್ಟ್ರಾಂಗ್ ಇರೋಂಥ ಸ್ಟಾಕ್ಸು, ಟೆಕ್ನಿಕಲಿ ಏನೇ ಇರ್ಬೋದು, ಟೈಮ್ ಬೀಯಿಂಗ್ ನಾವು ಆ, ಒಂದು ಶಾರ್ಟ್ ಮೊಮೆಂಟ್ಗೆ ವರ್ಕ್ ಮಾಡ್ತಾ ಇರ್ತೀವಿ. ಟೆಕ್ನಿಕಲ್ ಚಾರ್ಟ್ ಮಾತ್ರ ನೋಡ್ತೀವಿ. ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಫಂಡಮೆಂಟಲ್ಸ್ ಚಾರ್ಟ್ಸು ನೋಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಅದೆಲ್ಲ ತಿಳ್ಕೊಳ್ಳಿ ಮಾರ್ಕೆಟ್ ಬಗ್ಗೆ. ಸುಮ್ಮನೆ ನಾನು ನಿಮ್ಗೆ ಸಜೆಷನ್ ಮಾಡಿದೆ, ಇವತ್ತು ಬೈ ಮಾಡಿದೆ, ನಾಳೆ ಸೆಲ್ ಮಾಡಿ, ಬೈ ಮಾಡಿ, ಈ ಥರದ್ದು ಅಂತೆಲ್ಲ ಏನೋ ಒಂದು ಕೊಟ್ಟಿದ್ದೀನಿ ಅಂತ ದಯವಿಟ್ಟು ಮಾರ್ಕೆಟಿಗೆ ಎಂಟ್ರಿ ಆಗಿಬಿಡಿ. ಸ್ವಲ್ಪ ಫಂಡಮೆಂಟಲ್ಲು ಟೆಕ್ನಿಕಲ್ಸ್ ಎಲ್ಲ ತಿಳ್ಕೊಂಡು ಮಾರ್ಕೆಟಿಗೆ ಬನ್ನಿ. ವಿಡಿಯೋಸ್ ಇದೆ ನನ್ನ ಹಿಂದಿನ ಕ್ಲಾಸಸ್ಗಳ ಬಗ್ಗೆದು. ಸೊ ಅದನ್ನು ನೋಡ್ಕೊಳ್ಳಿ. ಇನ್ನೂ ಯಾರು ಸಂದೇಹ ಇದ್ದರೆ, ಏನಾದರೂ ಅಡಿಷನ್ ಬೇಕು ಅಂತಿದ್ರೆ ದಯವಿಟ್ಟು ಕೇಳಿ. ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಶುಭರಾತ್ರಿ.